ಮಲೆನಾಡು ಭಾಗದಲ್ಲೂ ಮಳೆ ಎಡೆ ಬಿಡದೆ ಸುರಿತಾನೇ ಇದೆ. ಮಲೆನಾಡು ಎಂದರೆ ಮಳೆ ಅಂತಾನೆ ನಾವೆಲ್ಲ ಹಿಂದೆ ಅಂದ್ಕೊಂಡಿದ್ವಿ. ಇತ್ತೀಚೆಗೆ ಕಡಿಮೆ ಆಗಿತ್ತು, ಬಟ್ ಈ ಬಾರಿ ಎಲ್ಲ ಅತಿವೃಷ್ಟಿ ಆಗ್ತಾ ಇದೆ ಅಷ್ಟೇನೇನೆ. ಶಿರಾಡಿ ಘಾಟಲ್ಲಿ ಮತ್ತೊಮ್ಮೆ ಗುಡ್ಡ ಕುಸಿದು ಹೋಗ್ಬಿಟ್ಟಿದೆ. ಸಕಲೇಶ್ಪುರದ ದೊಡ್ಡ ತಪ್ಪಲು ಬಳಿ ಚಲಿಸ್ತಾ ಇದ್ದ ವಾಹನಗಳ ಮೇಲೆ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿದು ಹೋಗ್ಬಿಟ್ಟಿದೆ. ಆ ರಭಸಕ್ಕೆ ಒಂದು ಕಂಟೈನರು ಯಾವುದೋ ತೊಗೊಂಡೋಗ್ತಿದ್ದ ಗಾಡಿ ಹಂಗೆ ಪಲ್ಟಿ ಹೊಡೆದೋಗ್ಬಿಟ್ಟಿದೆ. ಅದು ಬಿದ್ದಿದ್ದ ರಭಸಕ್ಕೆ ಎಸ್ಬಿಟ್ಟಿರುತ್ತೆ. ಅದು ವಾಹನದಲ್ಲಿ ಸಿಕ್ಕಿದ್ದಾರೆ, ಕೆಲವರು ಅವ್ರನ್ನ ರಕ್ಷಣೆ ಮಾಡ್ತಿದ್ದಾರೆ. ನಿನ್ನೇನು ಇದೇ ಮಾದರಿ ಘಟನೆಯಲ್ಲಿ ನಡೆದಿತ್ತು. ಇದಕ್ಕೆ ಹೇಳೋದು, ಯಾರೋ ಮೊನ್ನೆ ಹೇಳ್ತಿದ್ರಲ್ಲ, ಒಂಚೂರು ಗುಡ್ಡ ಕುಸಿದ ತಕ್ಷಣ ನೀವು ರಸ್ತೆ ಬಂದ್ ಮಾಡಬಾರ್ದು ಅಂತ ಯಾರೋ ಬಿಡ್ತಾ ಇದ್ರಲ್ಲ ಕೂತ್ಕೊಂಡು. ಅದಕ್ಕೇನೆ ಬಂದ್ ಮಾಡಿದ್ರೆ ಬಂದ್ ಮಾಡಿಬಿಡಿ ಅಂತೀರಿ. ಈಗ ಅಲ್ಲಿ ನಿನ್ನೆ ಆಗಿದ್ಮೇಲೆ ಇವತ್ತು ಯಾಕೆ ಬಿಟ್ರಿ ಅಲ್ಲಿ ಅಂತೀರಿ. ಇದೊಂಥರ ಕರಿ ಆದರೆ ಬಿಳಿ ಯಾಕಾಗಲಿಲ್ಲ ನಾಯಿ ಅಂತೀರಿ, ನಾಯಿ ಬಿಳಿ ಆದರೆ ಕರಿ ಯಾಕಾಗಲಿಲ್ಲ ಅಂತೀರಿ. ನಿಮ್ಗೆ ಇದು ಕಳಸಾ ತಾಲೂಕಿನ ಸಕಲೇಶ್ಪುರ ಬೇಲೂರು ಹೈವೇ ಬಂದಾಗಿದೆ. ರೈಲ್ವೆ ಸೇತುವೆ ಮೇಲೆ ಗುಡ್ಡ ಕುಸಿದೋಗ್ಬಿಟ್ಟಿದೆ ಅಲ್ಲೂವೆ. ಮೈ ಗುಡ್ನೆಸ್. ಕಳಸಾ ತಾಲೂಕಿನ ಬಲಿಗೆ ಗ್ರಾಮದ ಬಳಿ ಜಲಸ್ಫೋಟದಿಂದ ಗುಡ್ಡ ಒಂದು ಜರಗಿ, ಹಾಗೆ ಯಾರೋ ಅಲ್ಲಿ ಕರೆಕ್ಟಾಗಿ ಆ ಟೈಮಲ್ಲಿ ಏನಕ್ಕೋ ಹೋಗಿದ್ರು ಏನಕ್ಕೋ ಹೋಗಿದ್ರು, ಹಂಗೆ ಜರ್ಕೊಂಡು ಕೆಳಗೆ ಬಂದಿದೆ. ಅಫ್ಕೋರ್ಸ್ ನಾನು ಇದಕ್ಕಿಂತ ಬೆಟರ್ ಜರಗೋ ಗುಡ್ಡಗಳು ಮೀಟ್ರ್ ಗಟ್ಟಲೆ ಜರ್ಕೊಂಡು ಆಚೆ ಬರೋದನ್ನು ನೋಡಿದ್ದೀನಿ, ದೃಶ್ಯಗಳನ್ನು, ಬೇರೆ ಬೇರೆ ದೃಶ್ಯಾವಳಿಗಳಲ್ಲಿ ಎಲ್ಲೆಲ್ಲೋ ಪ್ರಪಂಚದ ಯಾವುದೋ ಭಾಗಗಳಲ್ಲಿ. ಹಾಗಲ್ಲ, ಇದು ಸುಮಾರಾಗಿ ಕುಸ್ಕೊಂಡು ಒಳಗೆ ಬಂದಿದೆ. ಭದ್ರಾ ಒಡಲಲ್ಲಿ ಜಿಂಕೆ, ಹಸುವಿನ ಕಳೆಬರಗಳು ಸಿಗ್ತಾ ಇದೆ. ಕೊಡಗಿನಲ್ಲಿ ಕಾವೇರಿ ಆರ್ಭಟಕ್ಕೆ ಹಲವು ಗ್ರಾಮಗಳು ಜಲಾವೃತವಾಗೋಗಿದೆ. ಬಲಮುರಿಗೆ ಜಲದಿಗ್ಬಂಧನ. ಕುಶಾಲನಗರದ ಬಡಾವಣೆಗಳಲ್ಲಿ ಸೋಮವಾರಪೇಟೆ ಕಾಫಿ ತೋಟದಲ್ಲಿ ಎಲ್ಲ ನೀರು ನುಗ್ಗೋಗ್ಬಿಟ್ಟಿದೆ. ಮೈಸೂರು ಕೊಡಗು ನಡುವೆನೇ ಸಂಪರ್ಕ ಕಡಿತಗೊಳ್ಳಬಹುದು ಎಂಬ ಅಪಾಯ ಬಂದಂಗೆ ಕಾಣಿಸ್ತಾ ಇದೆ. ಭದ್ರಾಯಿಂದ ಅಪಾರ ನೀರು ಹೊರಗೆ ಬಿಡ್ತಾ ಇದ್ದಾರೆ. ಅದೇ ನೀವು ಯಾವ ನದಿ ಹೆಸರು ಹೇಳಿ, ನೀರು ಬಿಡ್ತಿದ್ದಾರೆ ಅಷ್ಟೇ. ಎಸ್. ಉತ್ತರ ಕರ್ನಾಟಕದ ಹಲವೆಡೆ ಪ್ರವಾಹ ಪರಿಸ್ಥಿತಿ. ಖಾನಾಪುರದ ಹೆಮ್ಮಡಗ ಬಳಿಯ ಹಲ್ತ್ರಿ ಹಳ್ಳದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ಬೈಕ್ ಸವಾರನನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ನವಿಲು ತೀರ್ಥ ಜಲಾಶಯದಿಂದ ನೀರು ಬಿಟ್ಟ ಕಾರಣ ರಾಮದುರ್ಗದಲ್ಲಿ ಪ್ರವಾಹ ಭೀತಿ ಇದೆ. ಇನ್ನು ಕೃಷ್ಣೀಯ ಆರ್ಭಟ ಕೊಂಚ ತಗ್ಗಿದ್ರೂ ಪ್ರವಾಹ ಸ್ಥಿತಿ ಮಾತ್ರ ಮುಂದುವರೆದಿದೆ. ಚಿಕ್ಕೋಡಿಯ 22 ಗ್ರಾಮಗಳಲ್ಲಿ ಪ್ರವಾಹ ಸ್ಥಿತಿ ಮುಂದುವರೆದಿದೆ. ಜುಗುಳ ಹಾಗೂ ಮಂಗಾವತಿ ಗ್ರಾಮಗಳು ಜಲಾವೃತವಾಗಿದೆ. ಇತ್ತ ತುಂಗಭದ್ರಿ ಆರ್ಭಟಕ್ಕೆ ಹಂಪಿಯ ಯತ್ರೋದ್ಧಾರಕ ಆಂಜನೇಯ ದೇಗುಲಕ್ಕೆ ನೀರು ನುಗ್ಗಿದೆ. ಹರಿಹರದಲ್ಲಿ 20ಕ್ಕೂ ಹೆಚ್ಚು ಮನೆ ಮುಳುಗಡೆಯಾಗಿದೆ. ಆದರೆ ಕಾಳಜಿ ಕೇಂದ್ರಕ್ಕೆ ಹೋಗಲ್ಲ ಅಂತ ಅಲ್ಲಿನ ಜನ ಹಠ ಹಿಡಿದು ಕುಳಿತಿದ್ದಾರೆ. ತುಂಗಾರತಿ ಮಂಟಪದ ಬಳಿ ನದಿ ಹರಿವನ್ನ ನೋಡಲು ಜನ ಮುಗಿಬೀಳ್ತಾ ಇದ್ದಾರೆ. ಕೆಲವರು ಸೆಲ್ಫಿ, ರೀಲ್ಸ್, ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಹಾವೇರಿಯಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಸಚಿವ ಶಿವಾನಂದ ಪಾಟೀಲ್ ಭೇಟಿ ಕೊಟ್ಟು ಪರಿಶೀಲಿಸಿದರು. ಇತರೆ ಸುದ್ದಿಗಳನ್ನು ನೋಡೋದಾದ್ರೆ, ಮೂಡ ಅಕ್ರಮ ಸೈಟು ಆರೋಪ ಪ್ರಕರಣದ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರೊಬ್ಬರು ಪ್ರಾಸಿಕ್ಯೂಷನ್ಗೆ ಅಂದರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಕ್ಕೆ ಅನುಮತಿಯನ್ನು ಕೋರಿ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದರು. ಅದರ ಆಧಾರದ ಮೇಲೆ ರಾಜ್ಯಪಾಲರು ಯಾಕೆ ಅದಕ್ಕೆ ನಾನು ಅನುಮತಿಯನ್ನು ಕೊಡಬಾರದು ಅನ್ನೋದಕ್ಕೆ ಏನಾದ್ರು ವಿವರಣೆ ಇದ್ದರೆ ಕೊಡಿ ಅಂತೇನೋ ಕೇಳಿದ್ದಾರೆ. ಆದರೆ ಸಚಿವರೆಲ್ಲ ಬೆಳಗ್ಗೆಯಿಂದನೇ ಶುರು ಮಾಡಿದ್ರು. ರಾಜಭವನ ದುರ್ಬಳಕೆ ಮಾಡಲಾಗ್ತಾ ಇದೆ, ಮುಖ್ಯಮಂತ್ರಿಗಳನ್ನು ಒಳಗೆಳಕೊಳ್ತಾ ಇದ್ದಾರೆ, ಇದು ಮೋಸ, ಹಾಗೆ ಹೀಗೆ ಅಂತ ಅವ್ರು ಶುರು ಮಾಡಿದ್ರು. ಏನೋ ಈಗ ಅವರು ಕೇಳೋದಂತೂ ಕೇಳಾಗಿದೆ. ನಾಳೆ ಸಚಿವ ಸಂಪುಟದಲ್ಲಿ ಅದರ ವಿರುದ್ಧ ಒಂದು ನಿರ್ಣಯವನ್ನೇನೋ ಮಾಡ್ತಾರಂತೆ. ಡ್ಯಾಶ್ ಅಂತ ಅನ್ಕೋತಿದ್ದಾರೆ. ಬಿಜೆಪಿಯವರು ಪ್ರತಿದಾಳಿ ನಮ್ಮ ಎಂದಿನಂತೆ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ನಿಗಮ ಹಗರಣದ ಸಂಬಂಧ ಯಾರೂ ಇನ್ನೂ ರಾಜ್ಯಪಾಲರಿಗೆ ಯಾವುದೇ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೇಳಿಲ್ಲ, ಹಾಗಾಗಿ ಅವರು ಏನು ಕೊಟ್ಟಿಲ್ಲ. ಈ ಮಧ್ಯೆ ಉಪಮುಖ್ಯಮಂತ್ರಿಗಳೋಗಿ ಪ್ರಧಾನಮಂತ್ರಿಗಳನ್ನೇನೋ ಭೇಟಿ ಮಾಡಿದ್ರಂತೆ. ಅದೇನೋ ಆ ಪ್ರಾಜೆಕ್ಟ್ ಬೇಕು, ಈ ಪ್ರಾಜೆಕ್ಟ್ ಬೇಕು, ದುಡ್ಡು ಬೇಕು ಅಂತ. ಹೌದಾ ಗೊತ್ತಿಲ್ಲ, ಸಿಕ್ಕರು ತಗೊಂಬರ್ಲಿ. ಅರ್ಜಿಗಳನ್ನ ಕೊಟ್ಟು ಗವರ್ನರ್ ಇಂದ ಸರ್ಕಾರಕ್ಕೆ ಪತ್ರಗಳನ್ನ ಬರೆಸಿ ಏನೇ ಮಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸಬೇಕು ಅಂತೇಳಿ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವ್ರನ್ನ ಸಾಜಿಶ್ ಮಾಡಿ ಅವ್ರನ್ನ ಬುಡಮೇಲು ಮಾಡಲಿಕ್ಕೆ ಹೊರಟಿದ್ದಾರೆ ಬಿಜೆಪಿ ಅವರು. ಸಿದ್ದರಾಮಯ್ಯನವ್ರನ್ನ ಬೀಳಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ಆರೋಪ ಬೇಕಾದ್ರೆ ಮಾಡ್ಬೋದು ಇವರು. ಕಾಂಗ್ರೆಸ್ ಉರುಳಿಸ್ತಿದ್ದಕ್ಕೆ ಮಾಡ್ತಾರೆ ಅಂತ ಆರೋಪ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಉರುಳಲ್ಲ. ನೀವು 134 ಜನ ಗಟ್ಟಿ ಇದ್ರೆ ಅದು ಉರುಳಲ್ಲ. ಸಿದ್ದರಾಮಯ್ಯನವ್ರ ಮೇಲೆ ಕೂರಿಸ್ಬಿಟ್ಟು ಏನಾರು ಮಾಡ್ಬಿಟ್ಟು ಅವ್ರನ್ನ ಇಳಿಸ್ಬಿಡೋಣ ಅಂತ ಮಾಡಿದ್ದಾರೆ ಅಂತ ಬೇಕಾದ್ರೆ ನೀವು ಆರೋಪ ಮಾಡ್ಕೊಂಬಿಡಿ, ಅದು ಬೇರೆ ವಿಚಾರ. ಎಸ್. ಪಾದಯಾತ್ರೆ ವಿಚಾರವಾಗಿ ಬಿಜೆಪಿ ಜೆಡಿಎಸ್ ದೋಸ್ತಿಗಳ ಮಧ್ಯೆ ಬಿರುಕು ಮೂಡಿದೆಯಾ ಅನ್ನೋ ಪ್ರಶ್ನೆ. ಉದ್ದೇಶಿತ ಪಾದಯಾತ್ರೆಯಲ್ಲಿ ಭಾಗಿಯಾಗದಿರಲು ಜೆಡಿಎಸ್ ನಿರ್ಧರಿಸಿದೆ. ಈ ಕುರಿತಾಗಿ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಮಾತನಾಡಿ, ಬಿಜೆಪಿಯವರು ನೆಪ ಮಾತ್ರಕ್ಕೆ ನಮಗೆ ತಿಳಿಸಿದ್ದಾರೆ, ಅವರದ್ದು ಏಕಪಕ್ಷೀಯ ನಿರ್ಧಾರ ಅಂತ ಹೇಳಿಕೊಂಡಿದ್ದಾರೆ. ಅಲ್ಲದೆ ಪ್ರೀತಂ ಗೌಡ ಜೊತೆ ತಮ್ಮನ್ನ ಕೂರಿಸಲು ನೋಡಿದ ಬಿಜೆಪಿಗರ ಕ್ರಮಕ್ಕೆ ಕುಮಾರಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಬೆನ್ನಲ್ಲೇ ಬಿಜೆಪಿ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನಿಸಿದೆ. ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇದ್ದಾಗ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ಇದು ನನ್ನ ಮನಸ್ಸಿಗೂ ನೋವಾಗಿದೆ. ಹೂ ಇಸ್ ದಟ್ ಪ್ರೀತಮ್ ಗೌಡ? ಯಾರ ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ? ದೇವೇಗೌಡರ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ, ಇಂಥವ್ರನ್ನ ನನ್ನನ್ನ ಸಭೆ ಕರೀತಾರ, ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರ ನನ್ನನ್ನ. ಇವತ್ತು ಇದಕ್ಕೆ ನಮ್ಮ ಬೆಂಬಲ ಕೇಳ್ತಾರ. ನನಗೂ ಸಹಿಸ್ಕೊಳ್ಳಿಕ್ಕೆ ಒಂದು ಹಿತಿಮಿತಿ ಇದೆ. ರಾಜಕಾರಣ ಮಾಡೋದು ಬೇರೆ, ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು.
ನಾವು ಹೋರಾಟ ಮಾಡ್ತಾ ಇರೋದು ಕಾಂಗ್ರೆಸ್ ವಿರುದ್ಧ. ಇದು ಸಫಲ ಆಗಬೇಕಾದ್ರೆ ಇಬ್ಬರು ಒಟ್ಟಿಗೆ ಮಾಡಬೇಕು. JDS ಮತ್ತು BJP ಒಟ್ಟಿಗೆ ಮಾಡಿದ್ರೆ ಮಾತ್ರ ಸಫಲ ಆಗ್ತೈತೆ. ಯಾಕೆಂದರೆ ಅವರು ಕೂಡ NDA ಪಾರ್ಟ್ನರ್ಸ್. ನೋಡಿ, ನನಗೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಗೊತ್ತಿಲ್ಲ. ಪ್ರೀತಮ್ ಗೌಡನ ಬಗ್ಗೆ ಯಾಕೆ ದ್ವೇಷ ಇದೆ JDS ಅವ್ರಿಗೆ, ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಅವರ ವಿಚಾರಕ್ಕೆ ಯಾವುದಕ್ಕೂ ಇಂಟರ್ಫಿಯರ್ ಆಗಿ ಹೋಗಲ್ಲ. ಅವರು NDA. ಆ ಪಾದಯಾತ್ರೆಗೆ ಹೋಗಬೇಕಾ ಬೇಡವಾ ಅನ್ನೋದು ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು. ಓಕೆ, ಅದು ನಿಮ್ಮ ಪಕ್ಷ, ನಿಮ್ಮ ದೋಸ್ತಿ ಪಕ್ಷದ ನಿಮ್ಮ ಹಣೆ ಬರಹ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನೀವು. ಬಟ್ ಈ ಪ್ರೀತಮ್ ಗೌಡದಿದೆಯಲ್ಲ, ಸಿಡಿ ಹಂಚಿಕೆ, ಇದನ್ನ ರೀಸನ್ ಮಾಡಿ ನಾನು ಪಾದಯಾತ್ರೆಗೆ ಬರಲ್ಲ ಅಂತ ಅವ್ರು ಹೇಳಬಾರ್ದು. ಕಾರಣ ಬಹಳ ಸರಳ. ಪ್ರೀತಮ್ ಗೌಡ ಎಂಬ ವ್ಯಕ್ತಿಯ ಮಕ ನೋಡಿಕೊಂಡು ನೀವು BJP ಜೊತೆ ಹೋಗಿಲ್ಲ. ಹೌದು, ನೀವು BJP ಜೊತೆ ಹೋಗಿರೋದು ಪ್ರೀತಮ್ ಗೌಡ ನೋಡ್ಕೊಂಡಲ್ಲ. ಬಟ್ ದಿಸ್ ಮ್ಯಾನ್ ಮೈಟ್ ಹವ್ ಹರ್ಟ್ ಯು, ಅಥವಾ ಅವ್ರೇನೋ ಮಾಡಬಾರ್ದನ್ನ ನನ್ನ ಪಕ್ಷಕ್ಕೂ ಅಥವಾ ನಮ್ಮ ಕುಟುಂಬಕ್ಕೂ ವಿರೋಧ ಮಾಡಿದ್ದಾರೆ ಅಥವಾ ಮಾಡಬಾರ್ದ ಡ್ಯಾಮೇಜ್ ಮಾಡಿದ್ದಾರೆ ಅನ್ನೋಂಥ ಆಕ್ರೋಶ ನಿಮ್ಗೆ ಇರಬಹುದು. ದಟ್ ಇಸ್ ಯುವರ್ ಅದು ಇರಬಹುದು. ನಾನು ಇರಲ್ಲ ಅಂತಲೂ ಗೊತ್ತಿಲ್ಲ, ನನಗೆ ಇದೆ ಅಂತಲೂ ಗೊತ್ತಿಲ್ಲ. ಆದರೆ ಬಟ್ ಇಂತಹ ಸಭೆಗಳನ್ನು ಕರೆದಾಗ ನನಗೆ ಇರುಸು ಮುರುಸು ಆಗದಂತೆ ಯಾವ ಲೆವೆಲಲ್ಲಿ ಸಭೆ ಕರಿಬೇಕು ಅನ್ನೋದನ್ನ ನೀವು ಹೇಳಬೇಕು ನಿಮ್ಮ ಸಹವರ್ತಿ ಪಕ್ಷಕ್ಕೆ. ಓಕೆ, ಆ ಮೆಸೇಜ್ನ ಕೊಡಬೇಕು. ನೀವು ಹೇಳಬೇಕು. ಇದನ್ನು ರಾಜ್ಯಾಧ್ಯಕ್ಷರುಗಳ ಲೆವೆಲಲ್ಲಿ ಕರ್ಕೊಳ್ಳೋಣ ಸಾಕು ಸಭೆಗಳನ್ನು, ಅಥವಾ ಅದಕ್ಕೊಂದು ಸಣ್ಣ ಗಿಮಿಟಿ ಮಾಡ್ಕೊಳ್ಳೋಣ ಇಬ್ಬರೂ ಬೇಕಾದರೆ. ನನ್ನ ಕಡೆಯಿಂದ 3 ಜನ, ನಿಮ್ಮ ಕಡೆಯಿಂದ 3 ಜನ, 4 ಜನ, 2 ಜನ ಅಂತ ಮಾಡ್ಕೊಂಡು ಮಾಡೋಣ ಅಂತ ಅನ್ಬೋದು. ಅದನ್ನು ಬಿಟ್ಟು ಅದೇ ರೀಸನ್ನಿಂದ ನಾನು ಪಾದಯಾತ್ರೆಗೆ ಬರಲ್ಲ ಅನ್ನೋದಿದೆಯಲ್ಲ, ದಾಟ್ ಮೇ ನಾಟ್ ಬಿ ಕರೆಕ್ಟ್. ಬಿಕಾಸ್ ನಿಮ್ಮ ಹೊಂದಾಣಿಕೆ ಆಗಿರೋದು ಪ್ರೀತಮ್ ಗೌಡ ಮುಖ ನೋಡ್ಕೊಂಡಲ್ಲ. ರಾಜಕೀಯ ಬೇರೆ, ಚುನಾವಣೆ ಬೇರೆ. ಅದೆಂಗೆ ಚುನಾವಣೆ ಬಂದಾಗ ಮಾತ್ರ ಒಂದಿರ್ತೀವಿ, ಬೇರೆ ಟೈಮಲ್ಲೆಲ್ಲ ಬಡದಾಡ್ಕೊಂಡಿರ್ತೀವಿ ಅಂತಂದ್ರೆ ಯಾವನಾರು ಕೇಳಕ್ಕೆ ರೆಡಿ ಇದ್ದಾನ ಈ ದೇಶದಲ್ಲಿ? ಅದೆಂಗಾಗತ್ತದು? ರಾಜಧಾನಿಯಲ್ಲಿ ನಾಯಿ ಮಾಂಸ ಸಪ್ಲೈ ಆಗ್ತಾ ಇದೆ ಅನ್ನೋ ಆರೋಪ ಇತ್ತು. ಈಗ ಅಧಿಕಾರಿಗಳು ಹೇಳ್ತಿದ್ದಾರೆ ಅದಲ್ಲ, ಅದು ಕುರಿದೇ ಮಾಂಸ ಅಂತ. ಈ ಮಧ್ಯೆ ಅದನ್ನು ಆಕ್ಷೇಪ ಎತ್ತಿದ್ದ ಪುನೀತ್ ಕೆರೆಹಳ್ಳಿ ಪೊಲೀಸರು ಟಾರ್ಚರ್ ಕೊಟ್ಟಿದ್ದಾರೆ, ಬೆತ್ತಲೆ ಮಾಡಿ ವಿವಸ್ತ್ರಗೊಳಿಸಿ ಹೊಡೆದಿದ್ದಾರೆ ಅಂತ ಪ್ರತಾಪ ಸಿಂಹ ಮಾಜಿ ಸಂಸದ ಇವರೆಲ್ಲ ಹೋಗಿ ಪ್ರೊಟೆಸ್ಟ್ ಮಾಡೋಕ್ಕೆ ಹೋಗಿದ್ರು ಪೊಲೀಸ್ ಸ್ಟೇಷನ್ ಮುಂದೆ. ಈಗ ಅವ್ರ ಮೇಲೆಲ್ಲ ಕೇಸ್ ಹಾಕ್ಕೊಂಡಿದ್ದಾರೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ. ಏನು ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಏನಿರಲ್ಲ, ಪ್ರೊಟೆಸ್ಟ್ ಮಾಡಿರ್ತಾರೆ ಸ್ಟೇಷನ್ ಮುಂದೆ ಪ್ರೊಟೆಸ್ಟ್ ಮಾಡ್ತಾರೆ. 1000 ಪ್ರೊಟೆಸ್ಟ್ ನಡೆದಿದೆ. ಎಲ್ಲರೂ ಕರ್ತವ್ಯಕ್ಕೆ ಅಡ್ಡಿದ ಕೇಸ್ ಹಾಕಿರ್ತೀರಾ? ಹಾಕಿದ್ದಾರೆ. ನಾಟ್ ಎ ಫೇರ್ ಥಿಂಗ್. ಬಟ್ ಅದು ಕುರಿವಂಶನೇ ಇರಬಹುದೇನೋ, ನನಗೆ ಗೊತ್ತಿಲ್ಲ. ಯಾಕಂದರೆ ಲ್ಯಾಬ್ ಹೇಳಿದ್ಮೇಲೆ ಅದು ಇರಬಹುದು. ಬಟ್ ನನಗೊಂದು ಆನ್ಸರ್ ಸಿಗ್ತಾ ಇಲ್ಲ. ಇದನ್ನು ಯಾರು ನಾಳೆ ಅಧಿಕಾರಿಗಳು ಸಂಬಂಧಪಟ್ಟವ್ರು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಈ ರೀತಿ ಮಾಂಸವನ್ನು ಸಾಗಿಸಲಿಕ್ಕೆ ಲೈಸೆನ್ಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಲೈಸೆನ್ಸ್ ಕಂಡೀಷನ್ಸ್ ಏನು ಮತ್ತು ಆರೋಗ್ಯದ ವಿಚಾರದಿಂದಾಗಿ ಅದನ್ನು ಯಾವ ನಿರ್ದಿಷ್ಟ ಮಾನದಂಡಗಳನ್ನೆಲ್ಲ ಆಧರಿಸಿ ಸಾಗಿಸಬೇಕು ಅನ್ನೋ ನಿಯಮಾವಳಿಗಳೇನು ರಿಲೀಸ್ ಮಾಡಿ. ಎಷ್ಟು ಅವಧಿ ಇಡಬೇಕು ಎಕ್ಸಾಕ್ಟ್ಲಿ. ಅದನ್ನು ಅಲ್ಲಿ ಕಡಿಯೋದು ಯಾವಾಗ, ಅದು ಪ್ಯಾಕ್ ಆಗೋದು ಯಾವಾಗ, ಅದು ಹೇಗೆ ಬರುತ್ತೆ, ಇಲ್ಲಿಗೆ ರೀಚ್ ಆಗೋದು ಹೇಗೆ, ಅದನ್ನು ತರಲಿಕ್ಕಿರುವ SOP ಏನು, ಅದನ್ನು ರಿಲೀಸ್ ಮಾಡಬೇಕು. ಯು ಕಾಂಟ್ ಬ್ರಿಂಗ್ ಇಟ್ ಲೈಕ್ ಥ್ರಾಶ್. ಮಾಂಸ ಯಾವುದು ಅಂತ ಹೇಳಿದ್ರೆ ಯಾವ್ದಾದ್ರು ಇರಲಿ, ಆಮೇಲಿನ ಪ್ರಶ್ನೆ ಅದು. ಈಗ ಹೇಳಿದ್ದಾರೆ ಅದು ಇರ್ಬೋದೇನೋ. ಯು ಕ್ಯಾನ್ ಬ್ರಿಂಗ್ ಇಟ್ ಲೈಕ್ ಥ್ರಾಶ್. ನಂಬರ್ 1. ನಂಬರ್ 2, ಆ ಲೈಸೆನ್ಸಿನ ಕಂಡೀಷನ್ಸ್ ಏನು ಹೇಳಬೇಕು, ನಮಗೆ ಸಿಗಬೇಕದು. ಎಸ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ಮನೆಯೂಟದ ವಿಚಾರವಾಗಿ ಮತ್ತೆ ನಿರಾಸೆಯಾಗಿದೆ. ದರ್ಶನ್ ಸಲ್ಲಿಸಿದ ಹೊಸ ಅರ್ಜಿ ವಿಚಾರಣೆ ನಡೆಸಿರುವಂತಹ ಹೈಕೋರ್ಟ್ ಮುಂದಿನ ವಿಚಾರಣೆಯನ್ನು ಆಗಸ್ಟ್ 20ಕ್ಕೆ ಮುಂದೂಡಿದೆ. ದರ್ಶನ್ಗೆ ಪೌಷ್ಟಿಕಾಂಶದ ಆಹಾರ ಬೇಕಿದೆ, ಪದೇ ಪದೇ ಕೇಳ್ತಾ ಇದ್ರು, ಪ್ರಯೋಜನ ಆಗಿಲ್ಲ ಅಂತ ವಾದವನ್ನು ಮಂಡಿಸಿದ್ದಾರೆ ಅವರ ಪರ ವಕೀಲರು. ಏನಾದ್ರು ಮಂಡಿಸ್ಕೊಳ್ಳಿ. ಈಗ ಜೈಲಧಿಕಾರಿಗಳು ಏನು ಹೇಳ್ತಾರೋ, ಕೋರ್ಟ್ ಏನು ತೀರ್ಮಾನ ಮಾಡುತ್ತೋ ಆ ಪ್ರಕಾರದಲ್ಲಿ ಮಾಡ್ತಾರೆ. ಕೋರ್ಟ್ ಏನು ಹೇಳಿದೆ ಅಂದರೆ ಪ್ರೋಟೀನ್ ಯುಕ್ತ ಆಹಾರ ಅಂದರೆ ಪ್ರೋಟೀನ್ ಅಂದರೆ ಏನು ಬೇಕು ನಿಮಗೆ ಏನದನ್ನು ಕೇಳಿದ್ದಾರೆ ಅವರು. ಎಕ್ಸ್ಪ್ಲೈನ್ ಮಾಡಬೇಕು. ಮನೆ ಊಟ ಅಂದ ತಕ್ಷಣ ದಿನ ನನಗೆ ನಾನ್ ವೆಜ್ಜು ಅಂತಾನೋ, ಪ್ರೋಟೀನ್ ಎಂದರೆ ಯಾವ್ದಾದ್ರು ಮಾತ್ರೆ ಅಥವಾ ಸಪ್ಲಿಮೆಂಟ್ಗಳು ಅಂತಾನೋ, ಏನು ಅಂತ ಹೇಳಬೇಕಲ್ಲ. ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಇವತ್ತು ಯಾವುದೇ ಪದಕ ಬಂದಿಲ್ಲ, ಆದರೆ ಒಂದಷ್ಟು ಪದಕ ಬರುವ ಆಸೆ ಹುಟ್ಟಿದೆ. ಶೂಟರು ಸ್ವಪ್ನಿಲ್ ಕುಶಾಲೆ 50 ಮೀಟರ್ಗಳ ಇದರಲ್ಲಿ ಫೈನಲ್ಗೆ ಹೋಗಿದ್ದಾರೆ. ಸ್ಟಾರ್ ಬಾಕ್ಸರ್ ಲವ್ಲಿನಾ 75 kg ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ಗೆ ಬಂದಿದ್ದಾರೆ. ಟೇಬಲ್ ಟೆನ್ನಿಸ್ ಆಟಗಾರ್ತಿ ಶ್ರೀಜಾ ಅಕುಲ, ಬಿಲ್ಲು ಸ್ಪರ್ಧೆಯಲ್ಲಿರುವಂಥ ದೀಪಿಕಾ ಕುಮಾರಿ ಎಲ್ಲ ಪ್ರೀ ಕ್ವಾರ್ಟರ್ ಫೈನಲ್ಸ್ಗೆ ಬಂದಿದ್ದಾರೆ. ಶಟ್ಲರು PV ಸಿಂಧು 2ನೇ ಪಂದ್ಯ ಗೆದ್ದಿದ್ದಾರೆ. ಹೀಗಾಗಿ ಎಲ್ಲರೂ ಒಂದೊಂದು ಹಂತಕ್ಕೆ ಬಂದಿದ್ದಾರೆ. ಈ ಮಧ್ಯೆ 2 ಪದಕ ವಿಜೇತೆ ಮನು ಬಾಕರ್ ಇನ್ನೆರಡು ದಿನದಲ್ಲಿ ಮತ್ತೆ 25 ಮೀಟರ್ಗಳ ಏರ್ ಪಿಸ್ತೂಲ್ ವಿಭಾಗ ಸ್ಪರ್ಧೆಗೆ ಹೋಗ್ತಾರೆ. ಅವ್ರು ಹೇಳಿದ್ದಾರೆ, ನಾನೆಲ್ಲ ಪ್ರಯತ್ನ ಮಾಡ್ತೀನಿ, ನಿಮ್ಮ ನಿರಾಸೆ ಮಾಡದಿರೋಷ್ಟು ಟ್ರೈ ಮಾಡ್ತೀನಿ, ಆದರೆ ಒಮ್ಮೆ ಪದಕ ಬರದೇ ಇದ್ದರೆ ಕೋಪ ಮಾಡ್ಕೋಬೇಡಿ ಅಂತಂದಿದ್ದಾರೆ. ಅಯ್ಯೋ ಬಿಡುತ್ತಾಯಿ, 2 ತಂದಿದೆಯಲ್ಲ.
ಕಳೆದ ಕೆಲ ತಿಂಗಳಿನಿಂದ ಇಸ್ರೇಲ್ ವಿರುದ್ಧ ಹೋರಾಟ ನಡೆಸ್ತಾ ಇರುವ ಹಮಾಸ್ಗೆ ಭಾರಿ ಶಾಕ್ ಆಗಿದೆ. ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯಾ ಇರಾನ್ನಲ್ಲಿ ಹತ್ಯೆಯಾಗಿದ್ದಾನೆ. ಟೆಹರಾನ್ನ ಮನೆ ಮೇಲೆ ನಡೆದ ದಾಳಿಯಲ್ಲಿ ಹನಿಯಾ ಮತ್ತು ಆತನ ಅಂಗರಕ್ಷಕರ ಬಲಿಯಾಗಿದೆ. ಇರಾನ್ ನೂತನ ಅಧ್ಯಕ್ಷರ ಪ್ರಮಾಣ ವಚನ ಮುಗಿಸಿಕೊಂಡು ವಾಪಸ್ ಆಗ್ತಾ ಇದ್ದ ಕೆಲವೇ ಹೊತ್ತಿನಲ್ಲಿ ಈ ದಾಳಿ ಆಗಿದೆ. ಇಸ್ರೇಲ್ ಕೃತ್ಯ ಇದು ಅಂತ ಅವ್ರು ಹೇಳ್ತಾ ಇದ್ದು, ನಾವು ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅಂತ ಹಮಾಸ್ ಎಚ್ಚರಿಸಿದೆ. ಆಲ್ ರೈಟ್, ಇದರಿಂದಾಗಿ ಆ ಭಾಗದಲ್ಲಿ ಉದ್ಭವಿಸಬಹುದಾದ ಹೊಸ ಪರಿಸ್ಥಿತಿಗಳೇನು ಅಂತ ನೋಡೋಣ. ವಿ ವಿಲ್ ಸಿ. ಈಗ ಇಡೀ ಪ್ರಾಂತ್ಯದಲ್ಲೇ ಹೊಸ ರೀತಿಯ ಯುದ್ಧ ಪ್ರಾರಂಭ ಆಗ್ಬೋದು ಅಥವಾ ಕಂಡುಕೊಂಡವರೆಲ್ಲ ಮಧ್ಯಪ್ರವೇಶ ಮಾಡಬಹುದೇನೋ. ಲೆಟ್ಸ್ ಸಿ.